ಹಲೋ ಹಲೋ ಏನಮ್ಮ ಚೆನ್ನಾಗಿದ್ದೀರೇನಮ್ಮ? ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀನಿ ಕಣಮ್ಮ. ಏನು ಮಾಡೋಣ, ಸುಮ್ಮನೆ ಕೂತ್ಕೊಂಡಿದ್ದೆ. ಆಯ್ತಾ ಊಟ? ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಯಾಕೆ ಫೋನೇ ಮಾಡಲಿಲ್ಲ 2 ದಿನ? ಯಾಕೋ ಸ್ವಾತಿ ಫೋನೇ ಮಾಡಲಿಲ್ಲ ಅಂತ ಅನ್ಕೊಂಡೆ. ಯಾಕಮ್ಮ ಫೋನೇ ಮಾಡಲಿಲ್ಲ 2-3 ದಿನ? ಮಾಡೋಣ ಅನ್ಕೊಂತಿದ್ದೆ, ಕೆಲ್ಸಕ್ಕೆ ಹೋಗಿ ಬರ್ತಿದ್ನಲ್ಲ, ಹಂಗೆ ಸುಮ್ಮನಾದೆ. ನೀವು ಕೆಲ್ಸಕ್ಕೆ ಹೋಗಿರ್ತೀರೇನೋ ಅಂತ ಅನ್ಕೊಂಡು ಸುಮ್ಮನಾದೆ, ಮಾಡಲಿಲ್ಲ ಕಣಮ್ಮ. ನೀನೇ ಮಾಡ್ತೀಯ ಅಂತ ಸುಮ್ಮನಾದೆ, ನೀನು ಮಾಡಲಿಲ್ಲ. ಸರಿ. ಇನ್ನೇನಮ್ಮ, ಮಳೆ ಬಂತೆ ಅಲ್ಲಿ? ಇಲ್ಲ ಕಣಮ್ಮ, ಯಾವ ಮಳೆ ಇಲ್ಲ, ಏನಿಲ್ಲ. ನಿಮ್ದು ಅಣ್ಣ ನಂಗೆ ಅಂತಿದ್ದೆ, ಯಾಕೋ ಸ್ವಾತಿ ಫೋನೇ ಮಾಡಲಿಲ್ಲ ಕಣ ಚಿಕ್ಕಮ್ಮ, 2-3 ದಿನ ಆಯಿತು ದಿನ ಮಾಡೋದು ಅಂತಂತು. ಹೊಳಿ ಅಂದ್ರೆ ಏನು ಮಾಡ್ತಾರಮ್ಮ, ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಕಣಮ್ಮ. ಇವಾಗಿನ ಎಲ್ಲ ಹೋದ್ರು, ಊಟ ಮಾಡಿ ಈಗೆಲ್ಲ ಹೋಗವ್ರಿ, ಚೆನ್ನಾಗಿದ್ದಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ, ಚೆನ್ನಾಗಿದ್ದಾರೆ. ಚೆನ್ನಾಗಿ ನೋಡ್ಕೊಂತಾರೆ. ಹಣ್ಣು ಪಣ್ಣು ಎಲ್ಲ ತಗೊಂಬಂದು ಕೊಡ್ತಾರೆ. ನಮ್ಮ ಹಣ್ಣು ಪಣ್ಣು ತರಿಸ್ಕೊಂಡು ತಿನ್ನು. ನಮ್ಮ ಚೆನ್ನಾಗಿ ನೋಡ್ಕೊಂತಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಹಣ್ಣು ಹಂಪಲು ಎಲ್ಲ ಏನು ನನಗೇನು ಯಾವುದೇನು ಕಡಿಮೆ ಆಗಿಲ್ಲ ಕಣಮ್ಮ. ನಿಜವಾಗ್ಲೂ ಎಲ್ಲ ತಗೊಂಬಂದು ಕೊಡ್ತಾರೆ. ಹಣ್ಣುಗಳನ್ನೆಲ್ಲ ತಿನ್ಕೊಂಡು ಚೆನ್ನಾಗಿದ್ದೀನಿ, ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅತ್ತೆ, ನಮ್ಮ ಮಾಮ, ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ. ಚೆನ್ನಾಗಿದ್ದೀವಿ, ಚೆನ್ನಾಗಿ ನೋಡ್ಕೊಂತಾರೆ. ಸರಿ ಅಮ್ಮ, ಆಯ್ತು ಹೇಳು. ಊಟ ಎಲ್ಲ ಸೇರುತ್ತೆ, ಏನು ಸುಸ್ತೇನಿಲ್ಲ? ಏನಿಲ್ಲ ಕಣಮ್ಮ, ಸುಸ್ತೆಲ್ಲ ಏನಿಲ್ಲ. ಊಟ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಏನು ಯಾವುದಕ್ಕೇನು ಕಡಿಮೆ ಆಗಿಲ್ವಲ್ಲಮ್ಮ? ಏನಂತ ಏನು ಯೋಚನೆ ಇಲ್ಲ, ಏನಿಲ್ಲ. ಚೆನ್ನಾಗಿದ್ದೀನಿ ಕಣಮ್ಮ. ಹೆಂಗೋ ಬಿಡ, ಮತ್ತೆ ನೀನು ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು. ಈ ಮುತ್ತದು ನೋಡಿದ್ರೆ ಬೇಡ. ಇವಳ್ದು ಏನು ಹೇಳ್ತಿ? ಹೆಂಗೋ ಅತ್ತ, ನೀನು ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು. ಅವ್ರ ಅತ್ತಿಗೆ ಸೆನಕಿಲ್ಲ ಅಂತ ಮುತ್ತೂರ ಅತ್ತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವ್ರಿ. ಯಾರನ ಹಿಂಗೆ ಊರಾಗ್ಲಾರ ಯಾರ ಕರ್ಕೊಂಡು ಹೋಗವ್ರಿ. ಏನೋ ಆಪ್ರೇಷನ್ ಮಾಡಿಸ್ಬೇಕು ಅಂತ ಯಾರೋ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ತಗೇನೋ ಹೇಳಿ ಅವ್ರ ಅತ್ತೆ ಹೋಗೈತಿ ಆಪ್ರೇಷನ್ ಮಾಡಿಸ್ಕೊಂಬರಕ್ಕೆ. ಇವಳು ಹೋಗಿಲ್ಲ? ಇಲ್ಲ ಇವಳು ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಇವಳೇನೋ ಒಟ್ಟು ಅದು ಇದು ಏನೇನೋ ಕಿರಿಕ್ ಮಾಡ್ಕೊಂಡು ಒಟ್ಟು ಕಿವಿಗಳವೆಲ್ಲ ತಾಂಬಂದು ಒಟ್ಟು ತೋರಿಸ್ಕೊಂಡು ಇಲ್ಲೇ ಎಲ್ಲ ರಾಜಮ್ಮರ ಮಂತ ಬಿಟ್ಟು ಅವರೆಲ್ಲ ಬಚ್ಚಿಕೊಂಡು ತಿರ್ಗೌಡ್ರನ್ನೆಲ್ಲ ಕರ್ಕೊಂಡೋಗಿ ಕೇಳಿ ಇಸ್ಕೊಂಡು ದುಡ್ಡೆಲ್ಲ ಎಲ್ಲ ಹಿಂಗೆ ಮಾಡೋದು ಕಣಮ್ಮ. ಅವಳದಂತೂ ಹಿಂಗೆ. ಹೆಂಗ ನೀವನ ಚೆನ್ನಾಗಿದ್ರಲ್ಲ, ಅಷ್ಟೇ ಸಾಕು ನಮ್ಗತ್ತ. ಹೆಂಗತ್ತ ನಮ್ಮ ಸ್ವಾತಿ ಚೆನ್ನಾಗಿದ್ದಾರೆ ಅಂಬದು ನಮ್ಗೊಂದಿಷ್ಟು ಇವಾಗ ಮನ್ಸಿಗೆ ಸಮಾಧಾನ. ಸರಿ ಆಯ್ತಮ್ಮ. ಇನ್ನೇನಮ್ಮ, ಹೆಂಗೋ ಬಿಡು. ಒಬ್ಬೊಬ್ರದ್ದು ಒಂಥರ ಜೀವನ ಕಣಮ್ಮ, ಏನ ಹೇಳೋಕ್ಕಲ್ಲ. ಸರಿ ಆಯ್ತು, ಇಡೋಣ. ಅಪ್ಪ ಇಲ್ಗೋ, ಚೆನ್ನಾಯ್ತಾ? ಚೆನ್ನಾಗೈತೆ. ಆಮೇಲೆ ಮಾಡ್ತೀನ. ಸರಿ ಅಮ್ಮ, ಆಯ್ತು ಹೇಳು. ಏನಮ್ಮ, ನಿಮ್ಮಮ್ಮ ಇಂತಾಗ ಯಾತಿ ಹೇಳಲಿಲ್ಲ? ಅಲ್ಲ ನೋಡಿ, ಇಷ್ಟೆಲ್ಲ ಇದ್ರೂ ಇಷ್ಟೆಲ್ಲ ಆಗಿದ್ರು ನಿಮ್ಮಮ್ಮ ಇಂತಾಗ ಯಾತಿ ಹೇಳ್ಕೊಂಬ್ಲಿಲ್ವಲ್ಲ ಸ್ವಾತಿ ನೀನು? ಅಯ್ಯೋ ಬಿಡತ್ತೆ, ಆಗ್ಲೆಲ್ಲ ಸಣ್ಣ ಪುಟ್ಟದೆಲ್ಲ ಹೇಳ್ಕೊಂಡ್ರೆ ನನ್ನ ಗಂಡನ ಮರ್ಯಾದೆ ಹೋಗುತ್ತೆ, ನನ್ನ ಗಂಡನ ಬೆಲೆ ಕಳ್ದಂಗೆ ಆಗುತ್ತೆ. ಬೇಡ, ಹೇಳ್ಕೊಂಬದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಇವತ್ತೆಲ್ಲ ನಾಳೆ ಬುದ್ಧಿ ಕಲ್ತ್ಕೊಂತಾರೆ ಅಂತೇಳಿ ಅದಕ್ಕೆ ಏನು ಹೇಳ್ಕೊಂಬಲ್ಲ. ನನ್ನ ಗಂಡನ ಬೆಲೆ ಕಳ್ದಂಗೆ ಆಗುತ್ತಲ್ಲ, ಅದಕ್ಕೆ ಸಣ್ಣ ಪುಟ್ಟದೆಲ್ಲ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ಒಟ್ಟಿನಲ್ಲಿ ನಾವು ಅಂಥವ್ರ ಮನೆಯವ್ರ ಕೂಟೆಲ್ಲನ ನಮ್ಮ ಅಣ್ಣನ ಕೂಟ ಆಗಲಿ ಯಾರ ಕೂಟ ಆಗಲಿ ನನ್ನ ಗಂಡನ ಮರ್ಯಾದೆ ಕಳ್ದಂಗೆ ಆಗುತ್ತೆ. ಇವ್ನು ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲ ಹೇಳಿದ್ರೆ ಅವರು ಚೆನ್ನಾಗಿ ನೋಡ್ಕೊಂತಾರೆ, ಒಳ್ಳೆಯವರು ಅಂತಂದ್ರೆ ನನ್ನ ಗಂಡಗೆ ಒಂದು ಬೆಲೆ ಗೌರವ ಇರುತ್ತೆ. ನಾಳೆ ದಿನ ಹೋದ್ರೂ ಚೆನ್ನಾಗಿ ಒಂದು ಬೆಲೆ ಗೌರವ ಕೊಡ್ತಾರೆ. ಇಲ್ಲ ಅಂತಂದ್ರೆ ನಾನು ಎಲ್ಲ ಹೇಳ್ಕೊಂಡು ಅವ್ರ ಹತ್ರ ಇವ್ರು ಬಂಡವಾಳ ಎಲ್ಲನ ಹಿಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡ್ರೆ ನಾಳೆ ದಿನ ನನ್ನ ಗಂಡಗೆ ಬೆಲೆ ಇರಲ್ಲ. ನನ್ನ ಗಂಡನ ಬೆಲೆ ಉಳಿಸ್ಕೊಂಬಕ್ಕಾಗಿ ನಾನು ಏನೂ ಹೇಳಲಿಲ್ಲ. ಸ್ವಲ್ಪ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ನಾನು ಏನೂ ಹೇಳಲಿಲ್ಲ. ಇವತ್ತಲ್ಲ ನಾಳೆ ಬುದ್ಧಿ ಕಲ್ತ್ಕೊಂತಾರೆ. ಹಿಂಗೆ ಮಾಡಿರೋದು ತಪ್ಪು ಮಾಡಿರೋದು ಅವ್ರಿಗೆ ಅರಿವು ಆಗುತ್ತೆ. ಎಷ್ಟು ದಿವಸ ಆಡೋಕ್ಕೆ ಹೋಗ್ತಾರೆ? ದುಡ್ಡಿರೋವರೆಗೂ ಆಡೋಕ್ಕೆ ಹೋಗ್ತಾರೆ. ಕೈಯಾಗಳದೆಲ್ಲನ ಬರೋದು ಮಾಡ್ಕೊಂಡ್ಮೇಲೆ ಇನ್ನೇನು ಮಾಡ್ತಾರೆ ಹೇಳು? ಆಮೇಲೆ ಅವ್ರ ಬುದ್ಧಿ ಕಲ್ತ್ಕೊಂತಾರೆ. ಸುಮ್ಮನೆ ಹೇಳಿ ನಮ್ಮ ಅಪ್ಪರಿಗೆಲ್ಲ ಅವ್ರ ಮರ್ಯಾದೆ ಕಳಿಯೋದಕ್ಕಿನ್ನ ಸುಮ್ಮನಿರೋದು ವಾಸಿ ಅಂತೇಳಿ ನಾನು ಅದಕ್ಕೆ ಏನೂ ಹೇಳಲಿಲ್ಲ ಕಣಮ್ಮ. ಮತ್ತು ಹಿಂಗೆ ಇರ್ಬೇಕು, ಸುಮ್ಕಿರು. ಸಣ್ಣ ಪುಟ್ಟವೆಲ್ಲ ಹೇಳ್ಬಾರ್ದು. ನಮ್ಮ ದೀಪಮ್ಮ ಹಂಗೆ ಕಣಮ್ಮ, ಯಾತಿ ಹೇಳಲ್ಲ ಗಂಡನ ಬಗ್ಗೆ. ನನ್ನ ಗಂಡ ಒಳ್ಳೇನಂದರೆ ಚೆನ್ನಾಗಿ ನೋಡ್ಕೊಂತಾನಂತೆ ಕಣಮ್ಮ. ನಮ್ಮ ಸ್ವಂತಪ್ಪ ಬೋಲ್ ಚೆನ್ನಾಗಿ ನೋಡ್ಕೊಂತಾನಂತೆ. ನಮ್ಮ ದೀಪನ ಹಂಗೆ ಬೋಲ್ ಸುಖವಾಗಿದ್ದಾಳೆ. ತಿತ್ಲಕ್ಕೆ ತಲೆ ಹಾಕಲ್ಲ, ಏನಿಲ್ಲ, ಹಂಗೆ ಇದ್ದಾಳೆ. ಏನು ಮಾಡ್ತೀಯ ಪಾಪ, ಮಕ್ಕಳಾಗಲಿಲ್ಲ ದೇ ಕಣಮ್ಮ. ಅವಾಗ ಒಂದು ಪಟ್ಟು ಹಿಂಗೆ ಆಗೈತೆ ಅಂತ ಅನ್ಕೊಂಡ್ವಿ, ಆಗಲಿಲ್ಲ. ಏನು ಮಾಡೋದು, ಅವಳಿಗೊಂದು ನಮಗೆ ಮಕ್ಕಳಾದ್ರೆ ಸಾಕು ಅಂತ ಅನ್ಕೊಂಡಿದ್ವಿ ಕಣಮ್ಮ. ನಮ್ಮ ಅಮ್ಮನಿಗೆ ಒಂದು ಮಕ್ಕಳಾಗಲಿಲ್ಲ. ಸ್ವಾತಿ ಹತ್ರ ಏನೋ ಮಾತಾಡ್ತಾ ಇದ್ದೀರಲ್ಲನ, ಅದೃಷ್ಟ ನೀನು ಯಾಕೆ ಬಂದೆ ವಾಲ್ತಕ್ಕೆ ಅವಳಿಗೊಂದು ಹೊಲ್ತಕ್ಕೆ ಯಾಕಮ್ಮ ಬಂದೆ? ಸುಮ್ಮನೆ ಬಂದೆ ಕಣತ್ತೆ. ನಾನು ಮನ್ಸು ತಡಿಯಲ್ಲ, ನಾನೇನೆ ಹೊಲ್ದಾಗೆಲ್ಲ ನೋಡಂಗಾಗುತ್ತೆ. ಏನು ಮಾಡ್ಯಾರ ಏನು ಎತ್ತ ಅಂತ ನಾನು ನೋಡೋಣ ಅಂತ ಬಂದೆ. ಏನಾಗಲ್ಲ ಹೇಳಿ, ನಾನು ಇಷ್ಟೊತ್ತು ಸುಮ್ಮನೆ ಸ್ವಲ್ಪ ಹೊತ್ತು ಬಂದರೆ ಏನಾಗತ್ತತ್ತೆ? ಏನಾಗಲ್ಲ, ನಮ್ಮ ಹೊಲ್ದೊಳಗೆ ಏನು ಬಂದಿಲ್ಲ, ಏನಾಗಲ್ಲ. ಆದರೆ ಈ ಜನ ಸುಮ್ಕಿರಲ್ಲ ನೋಡಪ್ಪ. ಅಲ್ಲೇ ಹೊಲ್ತಕ್ಕೆ ಹೋಗ್ತಾಳೆ ಹುಡ್ಗನ್ ಬಿಟ್ಟು ಅಂತಾರೆ. ಅದಕ್ಕೆ ಏನು ದೊಡ್ಡದಾಯ್ತ ಹುಡುಗಿ ಏನಮ್ಮ. ಮೊದಲೆಲ್ಲನ ಗನ್ಮಾಗೆ ಹೊಲ್ದಾಗೆಲ್ಲನ ಬದುಕು ಮಾಡಾರಂತೆ. ಬದುಕು ಮಾಡೇನೆ ಏರ್ಗೆ ಆಗವು. ಜೋಲಿ ಕಟ್ಕೊಂಡೇನೆ ಮರಕ್ಕೆಲ್ಲನ ಜೋಲಿ ಕಟ್ಕೊಂಡೇನೆ ಹೊಲ್ದಾಗೆ ಗದ್ದೆ ಸೊಸಿ ಹಾಕೋದು, ರಾಗಿ ಹೊಲ ಕೊಯ್ಯೋದು ಎಲ್ಲ ಮಾಡಾರಂತಂದ್ರಿ. ಮೊದ್ಲು ನಾವಿಲ್ಲದೆಲ್ಲ ಸೂಕ್ಷ್ಮ ಮಾಡೋದಷ್ಟು ಇಲ್ಲದೆಲ್ಲ ಆಗುತ್ತಲ್ವ ಅದೃಷ್ಟಕ್ಕ. ನಾನು ನಿನ್ನ ನೋಡಿದ್ಮೇಲೆ ನಾನು ಅಷ್ಟೇ ಏನೋ ಸೂಕ್ಷ್ಮನೇ ಮಾಡಲ್ಲ ಅಕ್ಕ.
ಎಷ್ಟು ಚೆನ್ನಾಗಿ ನಿನ್ನ ಮಗ ಬೆಳ್ಕಂಡ ಅಲ್ವೇ? ಎಷ್ಟು ನೀನು ಏನು ಸೂಕ್ಷ್ಮ ಮಾಡೋಕ್ಕೆ ಹೋಗಲಿಲ್ಲ. ನಿನ್ನ ಕೆಲಸ ನೀನು ಮಾಡ್ಕೊಂಡು ಸುಮ್ಮನೆ ಕೆಲಸ ಏನೈತೆ ಅಂತ ಮಾಡ್ಕೊಂಡು ಹೋಗುನು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದೆ. ಜಾಸ್ತಿ ಎಷ್ಟಾದರೂ ಸೂಕ್ಷ್ಮ ಮಾಡೋಕ್ಕೆ ಹೋಗಲಿಲ್ಲ ಅಲ್ವಾ ನೀನು? ಎಷ್ಟು ಚೆನ್ನಾಗಿ ಬೆಳ್ಕೊಂಡಕ್ಕ ನಿನ್ನ ಮಗ. ನನ್ನ ಮಗನ ಯಾವತ್ತೂ ನಾನು ಸೂಕ್ಷ್ಮನೇ ಮಾಡಿಲ್ಲ. ಅವ್ನಿಗೆ ಯಾವತ್ತೂ ನಾನು ಎಲ್ಲ ತರಕಾರಿ ತಿನ್ನಿಸಿದ್ದೀನಿ. ಎಲ್ಲ ಪ್ರತಿಯೊಂದು ಮೊಟ್ಟೆ ಆಗಿರ್ಬೋದು, ಸಣ್ಣ ಮಕ್ಳಿಗೆ ಮೊಟ್ಟೆ ತಿನ್ನಿಸ್ಬಾರ್ದು ಅಂತಾರೆ. ಮಕ್ಕಳಿಗೆ ಮೊಟ್ಟೆ ತಿನ್ನಿಸ್ಬೇಕು. ಒಂದು ವರ್ಷ ಆಗ್ತಿದ್ದಂಗೆ ಮೊಟ್ಟೆ ತಿನ್ನಿಸ್ಬೇಕು. ಮೊಟ್ಟೆ ತಿನ್ನಿಸಿದ್ರೆ ಮಕ್ಕಳಿಗೆ ಶಕ್ತಿ ಎಲ್ಲ ಬರುತ್ತೆ. ಜನ ಹಂಗಲ್ಲ, ಅಯ್ಯೋ ಆರೋಗ್ಯ ಆಗಲ್ಲ ಮಕ್ಳಿಗೇನು ಹಂಗೆ ಹಿಂಗೆ ಅಂತ ಏನೇನೋ ಇದು ಮಾಡ್ತಾರೆ. ಮಕ್ಳಿಗೆ ಮೊಟ್ಟೆ ತಿನ್ನಿಸ್ಬೇಕು. ವೈಟ್ ಇರುತ್ತಲ್ಲ ಅದನ್ನು ತಿನ್ನಿಸ್ಬೇಕು. ಇವಾಗ ಏನಿಲ್ಲ, ಒಂದು ಸೀದಾ ಮೊಟ್ಟೆ ತಿಂತಾನೆ ನಮ್ಮ ಪಾಪ. ಒಂದು ಸೀದಾ ಮೊಟ್ಟೆ ತಿಂತಾನೆ, ಬಂಡಾರ ಎಲ್ಲ ತಿಂತಾನೆ ಅದರೊಳಗಿರೋದು. ನಮ್ಮ ಸ್ವಾತಿ ನೋಡ್ತಿದ್ರೆ ನಿಜವಾಗ್ಲೂ ನನಗೆ ಬಹಳ ಇವತ್ತು ಹೆಮ್ಮೆ ಆಗುತ್ತೆ. ಇಂಥ ಸೊಸೆ ಮೊದಲು ಅಯ್ಯೋ ಏನು ಇವಳು ಸೊಸೆ ಇಂಥವಳನ್ನ ಮದುವೆ ಮಾಡ್ಕೊಂಬಂದ ನನ್ನ ಮಗ ಅನ್ಸೋದು. ಇವತ್ತು ನನ್ನ ಮಗ ಇಂಥ ಹುಡುಗಿನ ಮದುವೆ ಆಗಿದ್ಕೂ ನಮ್ಗೆ ಇವತ್ತು ಸಾರ್ಥಕ ಆಯಿತು ಅನ್ನಿಸ್ತೈತಿ. ಅವ್ರ ಮಾಮನು ಹಂಗೆ ಇವತ್ತು ಎಷ್ಟೇ ನೋವಿದ್ರು ನೋಡು ನುಂಗ್ಕೊಂಡು ಹೆಂಗೆ ಏನು ನೋವಿಲ್ಲ ಅನ್ನೋ ಥರ ತೋರಿಸ್ಕೊಂಬತ್ತೆ ನಮ್ಮ ಸ್ವಾತಿ ಅಂತ ನಿಮ್ಮ ಮಾಮನು ಭಾಳ ಖುಷಿ ಪಡ್ತೈತೆ ಕಣಮ್ಮ. ಅತ್ತೆ ಅದು ಏನಾಗಬೇಕು ಅದು ಆಗ್ತಾ ಇರುತ್ತೆ ಅಷ್ಟೇ. ಇವಾಗ ನಾನು ಹೇಳ್ಕೊಂಬೋದ್ರಿಂದ ಏನಾಗಂಗೈತೆ. ಈಗ ನಮ್ಮಮ್ಮ ಇಂತಾಗ ಇವಾಗ ನಾನು ಹೇಳ್ಕೊಂಡೆ ಅಂತ ಸಣ್ಣ ಪುಟ್ಟದ್ದೆಲ್ಲ ಹೇಳ್ಕೊಂಡೆ ಅಂತಂದರೆ ನನಗೂ ಬೆಲೆ ಇರಲ್ಲ, ನನ್ನ ಗಂಡಂಗೂ ಬೆಲೆ ಇರಲ್ಲ. ಹೆಣ್ಮಕ್ಳು ಅಷ್ಟೇ, ಏನೋ ದೊಡ್ಡ ದೊಡ್ಡ ವಿಚಾರವಾಗಿ ಏನೋ ಅದು ದೊಡ್ಡದು ಹೇಳ್ಕೊಂಡ್ರೆ ಆಯಿತು. ಸಣ್ಣ ಪುಟ್ಟದೆಲ್ಲನ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ಈಗ ಹೋಗವ್ರೆ ಇನ್ನೆಷ್ಟು ದಿವಸ ಅಮ್ಮಮ್ಮ ಅಂದ್ರೆ ಇನ್ನೊಂದು ವಾರ 15 ದಿವಸ ಬಿಟ್ಟಿದ್ದಾರು. ಆಮೇಲೆ ಅವ್ರಿಗೆ ದುಡ್ಡು ಇರಲ್ಲ, ಬಂದೇ ಬರ್ತಾರೆ. ಒಂದು ವಾರ 15 ದಿವಸಕ್ಕೆ ಅವ್ರಿಗೆ ಬುದ್ಧಿ ಬರುತ್ತೆ. ಅದಕ್ಕೆ ನಾನು ಅದಾವೆಲ್ಲ ಹೇಳ್ಕೊಂಡ್ರೆ ನನ್ನ ಗಂಡನ ಬೆಲೆ ಗೌರವ ಇರಲ್ಲ, ನನ್ನ ಗಂಡನ ಬೆಲೆ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಈಗ ಅವ್ರಿಗೂ ನಮ್ಮಪ್ಪ ನಮ್ಮಮ್ಮನಿಗೂ ನೋವು. ಇವಾಗ ಏನಾದರೂ ನಾನು ಹೇಳ್ಕೊಂಡಿದ್ದೀನಿ ಅಂತಂದರೆ ಅವ್ರ ಪಾಪ ಕೆಲ್ಸಕ್ಕೆ ಹೋಗಿ ಬರ್ತಾರಾ, ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಕಣತ್ತೆ. ನಿದ್ದೆ ಮಾಡಲ್ಲ. ಅದಕ್ಕಾಗಿ ಇಸ್ಕೊಂಡು ಚೂಡಂಟಿ ಹೇಳ್ಕೊಂಬ್ಲಿಲ್ಲ ನಾನು. ನಿಮ್ಮಪ್ಪ ನಿಮ್ಮಮ್ಮ ಇಂತಾಗೆ ಹೇಳಲಿಲ್ವಾ? ಅಪ್ಪ ಅಮ್ಮ ಇಂತಾಗೆ ಹೇಳಲಿಲ್ಲ. ರಮ್ಮ ಫೋನ್ ಮಾಡಿತ್ತು, ಚೆನ್ನಾಗಿದ್ದೀನಿ ಕಣಮ್ಮ, ನೀನು ಅಳಿಯ ಚೆನ್ನಾಗಿ ಹಣ್ಣು ಪಣ್ಣು ಎಲ್ಲ ತಗೊಂಬಂದು ಕೊಡ್ತಾನೆ, ತಿಂತೀನಿ ಅಂತಲೇ ಹೇಳೋದು. ಹೆಣ್ಮಕ್ಳು ಹಿಂಗೆ ಸಣ್ಣ ಪುಟ್ಟವೆಲ್ಲ ಹೇಳ್ಕೊಬಾರ್ದು ಅಂತ ಅಲ್ವೇ? ನೋಡು ಎಷ್ಟು ನಮ್ಮ ಸ್ವಾತಿ ಹೇಳ್ಕೊಂಬ್ಲಿಲ್ಲ ಅಂತ ನನಗೆ. ಮತ್ತೆ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ. ಅವ್ರಿಗೂ ಒಂಥರ ಚಿಂತೆ ಪಾಪ. ಅವರು ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಅವರು ಚಿಂತೆ ಮಾಡ್ತಾರೆ. ನಿಮ್ಮದೇ ಮನಕಮಕ್ಕಾಗಲ್ಲ. ನೋಡಪ್ಪ ನನ್ನ ಮಗಳ ಜೀವನ ಹಿಂಗೆ ಆಗ್ಬಿಡ್ತು, ಹಿಂಗೆ ಮಾಡ್ತಾನಂತೆ ನನ್ನ ಅಳಿಯ, ನನ್ನ ಮಗಳು ಎಷ್ಟು ನಾವು ಅನುಭವಿಸ್ತಿದ್ದಾಳೋ ಏನು ಎತ್ತ ಅಂತ ಅವರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೇ ಸಣ್ಣ ಪುಟ್ಟದ್ದೆಲ್ಲ ಹೇಳ್ಬಾರ್ದು ಬಿಡು. ಅವ್ನು ಇವತ್ತಲ್ಲ ನಾಳೆ ಬುದ್ಧಿ ಕಲ್ತ್ಕೊಂತಾನೆ. ಎಷ್ಟು ದಿವಸ ಆಡ್ತಾನೆ, ಆಡೋಣ. ಅವ್ನು ದುಡ್ಡು ಕೊಡೋರು ಆಗಲಿ, ಯಾರು ಕೊಡ್ತಾರೆ ಅವನಿಗೆ? ಯಾರು ಕೊಡಲ್ಲ ಅಷ್ಟೊಂದು. ಎರಡು ಸಾವಿರ ಇಸ್ಕೊಂಡ್ರು ಅದನ್ನ ವಾಪಸ್ ಕೊಡಿದ್ರೆ ತಾನೇ ಇನ್ನೊಂದ್ಸತಿ ಕೊಡೋದು. ಯಾರೇ ಆಗಲಿ, ಯಾರು ಕೊಡೋದೇ ಇಲ್ಲ. ಬುದ್ಧಿ ಕಲ್ತ್ಕೊಂಬ ತಗೋವಣ್ಣ. ನಿಜವಾಗ್ಲೂ ನಮ್ಮಪ್ಪ ನಮ್ಮಮ್ಮನ ಹತ್ರ ಯಾವ ವಿಷಯನೂ ಹೇಳಿಲ್ಲ. ಜೀವನ ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ನಡೆದಿರೋ ವಿಷಯನೂ ನಮ್ಮ ಅಪ್ಪ ನಮ್ಮಮ್ಮನಿಂದ ನಾನು ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ನನ್ನ ಗಂಡಂಗೂ ಬೆಲೆ ಇರಲ್ಲ, ನನಗೂ ಬೆಲೆ ಇರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಚ್ಚಿಟ್ಟಿದ್ದೀನಿ. ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ ಖುಷಿ. ನನ್ನ ಸೊಸೆ ಏನೋ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡಿಲ್ಲ, ಹೇಳಲಿಲ್ಲ. ನೋಡು ನನ್ನ ಮಗ ಹಿಂಗೆ ಮಾಡಿದ್ರು ಹೇಳ್ಕೊಂಬ್ಲಿಲ್ವಲ್ಲ, ಇನ್ನೊಬ್ರು ಯಾರಾದರೂ ಆಗಿದ್ರೆ ಸಣ್ಣ ಪುಟ್ಟದ್ದೆಲ್ಲ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋರು ಅಂತ ಹೇಳ್ತವ್ರೆ ನಮ್ಮ ಅತ್ತೆ ನಮ್ಮ ಮಾವ. ಅದಕ್ಕೆ ನಾನು ಹೇಳ್ಕೊಂಡಿಲ್ಲ. ಹೇಳ್ಕೊಂಡ್ರೆ ಏನು ಬರಂಗೈತೆ? ಅವ್ರಿಗೆ ನೋವೇ ಹೊರ್ತು. ಈಗ ಯಾಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ರಾತ್ರಿ ಎಲ್ಲ ಅವ್ರಿಗೆ ನಿದ್ದೆ ಬರಲ್ಲ. ನಮ್ಮಮ್ಮ ಅದನ್ನೇ ಯೋಚನೆ ಮಾಡ್ತಿರುತ್ತೆ ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡು. ಅದಕ್ಕೆ ಅವರು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನ ಇದು ಒಂದು ಮೇನ್ ರೀಸನ್ನು. ಹಾಗೆ ನನ್ನ ಗಂಡಂಗೂ ಬೆಲೆ ಉಳಿಸ್ಕೊಳ್ಳೋದು ಒಂದು ರೀಸನ್ನು. ಹಾಗೆ ನನಗೂ ಬೆಲೆ ಉಳಿಯುತ್ತೆ ಅನ್ನೋದೊಂದಕ್ಕೋಸ್ಕರ ನಾನು ಈ ರೀತಿ ಹೇಳ್ಕೊಂಡೆ ನಮ್ಮಪ್ಪ ನಮ್ಮಮ್ಮನ ಹತ್ರ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.